ಚಿಂತನೆ ಪ್ರಾರ್ಥನೆ. ಚಿಂತನ ಮಾತು. ಪ್ರಿಯವಾಕ್ಯ ಪ್ರದಾನೇನ ಸರ್ವೇ ತುಷ್ಟಂತಿ ಜಂತವಃ ತಸ್ಮಾತ್ ತದೇವ ವಕ್ತವ್ಯಂ ವಚನೇಕಾ ದರಿದ್ರತಾ ಎಂದಿದೆ ಸುಭಾಷಿತ. ಅಂದರೆ ಒಳ್ಳೆಯ ಮಾತನಾಡಿದರೆ ಪ್ರತಿಯೊಬ್ಬರೂ ಸಂತೋಷಗೊಳ್ಳುತ್ತಾರೆ. ಆದುದರಿಂದ ಯಾವಾಗಲೂ ಒಳ್ಳೆಯ ಮಾತನ್ನು ಆಡಬೇಕು. ಮಾತಿಗೆ ದಾರಿದ್ರ್ಯವಿರಬೇಕೇ? ಮಾತು ಮುತ್ತು, ಮಾತು ಮೃತ್ಯು ಕೂಡ. ಮಾತು ಬಲ್ಲವನಿಗೆ ಜಗಳವಿಲ್ಲ, ಮಾತು ಬಲ್ಲವ ಮಾಣಿಕ್ಯ ತಂದಂತೆ ಎಂಬಂತೆ ಮಾತು ಎಲ್ಲರನ್ನೂ ಗೆಲ್ಲುವಂತಾಗಬೇಕೇ ಹೊರತು ಎಲ್ಲರಿಂದ ದೂರವಾಗುವುದಕ್ಕಲ್ಲ. ಒಳ್ಳೆಯ ಮಾತು ಎಲ್ಲರ ಮನ ಗೆಲ್ಲುವುದು, ಎಲ್ಲರೊಂದಿಗೆ ಸಮರಸದ ಜೀವನ ನಡೆಸಲು ಸಾಧ್ಯ. ಹಾಗಾಗಿ ಪ್ರಿಯವಾದ ಮಾತು ನಮ್ಮದಾಗಲಿ. ಮಾತನಾಡುವುದು ಒಂದು ಕುಶಲ ವಿದ್ಯೆ. ಅದನ್ನು ಯಾರೂ ಹೇಳಿಕೊಡುವುದಿಲ್ಲ. ಹಲವರು ಅಭ್ಯಾಸ ಮಾಡುವ ಮೂಲಕ ಕರಗತ ಮಾಡಿಕೊಳ್ಳುತ್ತಾರೆ. ಇಂದು ಚೆನ್ನಾಗಿ ರಸಭರಿತವಾಗಿ ಮಾತನಾಡುವವರು ತೀರಾ ವಿರಳ. ಒಳ್ಳೆಯ ಸಂಭಾಷಣೆಯಲ್ಲಿ ಸತ್ಯ, ಸದ್ಭಾವ, ರಸ, ಚಮತ್ಕಾರಗಳೆಂಬ 4 ಅಂಗಗಳು ಅಗತ್ಯವಾಗಿರಬೇಕು. 4ನೇ ಅಂಗವು ಸ್ವಾಭಾವಿಕವಾಗಿಯೇ ಬರಬೇಕಾದರೂ ಉಳಿದ 3 ಯಾರಾದರೂ ಅಭ್ಯಾಸ ಬಲದಿಂದ ನಿಸ್ಸಂದೇಹವಾಗಿ ಕಲಿತುಕೊಳ್ಳಬಹುದು. ಮಾತನಾಡುವುದು ಒಂದು ಮೋಹಕ ಶಕ್ತಿ ಎಂದೆಣಿಸಬೇಕು. ಸಮರ್ಥನಾದವನ ಕೈಯಲ್ಲಿ ಈ ಶಕ್ತಿಯು ನಿಜವಾಗಿ ಸಂಮೋಹನಾ ಶಾಸ್ತ್ರವಾಗಿಯೇ ಪರಿಣಮಿಸುವುದು. ಮಾತಿನ ಜೋಡಣೆಯ ಸೊಗಸು ಕೇಳುವವರ ಮನಸ್ಸನ್ನು ಬೆರಗುಗೊಳಿಸುತ್ತದೆ. ಇತರರನ್ನು ನಮ್ಮೊಳಗೆ ಸೆಳೆಯಬೇಕಾದರೆ ನಮ್ಮ ವಾಕ್ಚಾತುರ್ಯ ಪ್ರಮುಖವಾಗುತ್ತದೆ. ಅವರನ್ನು ನಮ್ಮೊಳಗೆ ಸೆಳೆಯುತ್ತಾ ಅವರನ್ನು ನಮ್ಮನ್ನು ಒಪ್ಪುವಂತೆ ಮಾಡಲು ನಮ್ಮ ನಗುಮೊಗದ ಮಾತುಗಳೇ ಪ್ರಮುಖವು. ಭೂಮಿಯ ಮೇಲಿರುವ ಲಕ್ಷಾಂತರ ಜೀವರಾಶಿಗಳಲ್ಲಿ ಭಗವಂತನು ಮಾನವನಿಗೆ ಮಾತ್ರ ಮಾತನಾಡುವ ಸಾಧನವನ್ನು ನೀಡಿದ್ದಾನೆ. ಮಾತು 2 ಹೃದಯಗಳನ್ನು ಹತ್ತಿರ ತರಬಹುದು ಅಥವಾ ದೂರಕ್ಕೂ ತಳ್ಳಬಹುದು. ಇದು ಆಯಾ ವ್ಯಕ್ತಿಗಳ ಮಾತಿನ ಮೇಲೆ ಅವಲಂಬಿತವಾಗಿರುತ್ತದೆ. ಆದುದರಿಂದ ನಾವು ಮಾತನ್ನು ಯಾವ ರೀತಿಯಲ್ಲಿ ಬಳಸಿಕೊಳ್ಳುತ್ತೇವೆಯೋ ಅದೇ ರೀತಿಯಲ್ಲಿ ನಮಗೆ ಫಲಿತಾಂಶ ದೊರಕುತ್ತದೆ. ಒಳ್ಳೆಯ ಮಾತಿನಿಂದ ಮಾನವ ಕಳೆದುಕೊಳ್ಳುವುದೇನೂ ಇಲ್ಲ. ಶಬ್ದಕೋಶ ಬರಿದಾಗುವುದೂ ಇಲ್ಲ. ಹಣವನ್ನು ಖರ್ಚು ಮಾಡಲೂ ಬೇಕಿಲ್ಲ. ಸಸಿ ನೆಟ್ಟು ಬೆಳೆಸಬೇಕಾಗಿಲ್ಲ. ಬಹು ಸುಲಭವಾದ ಮಾರ್ಗ ಪ್ರಿಯವಾದ ಮಾತುಗಳು. ಗಾದೆಯೇ ಹೇಳುವಂತೆ ಮಾತು ಆಡಿದರೆ ಹೋಯಿತು, ಮುತ್ತು ಒಡೆದರೆ ಹೋಯಿತು. ಇದಕ್ಕೆ ಪೂರಕವಾಗಿ ಹೇಳುವುದಾದರೆ, ಕೈ ಜಾರಿ ಒಡೆದ ಗಾಜನ್ನು ಹೇಗೆ ಮತ್ತೆ ಸೇರಿಸಲು ಸಾಧ್ಯವಾಗುವುದಿಲ್ಲವೋ ಹಾಗೆಯೇ ಆಡಿದ ಮಾತನ್ನು ಮರಳಿ ಪಡೆಯಲು ಸಾಧ್ಯವೇ ಇಲ್ಲ. ಆದುದರಿಂದ ಮಾತನಾಡುವಾಗ ಎಚ್ಚರಿಕೆ ಇರಲಿ. ಕೆಲವರು ಎದುರಿಗೆ ಬೆಣ್ಣೆಯಂತೆ ಮಾತನಾಡಿದರೂ ಹಿಂಬದಿಯಿಂದ ಕೆಟ್ಟದಾಗಿ ಮಾತನಾಡುತ್ತಾರೆ. ಇನ್ನು ಕೆಲವರು ಇತರರಿಗೆ ಉಪದೇಶ ಮಾಡುತ್ತಾರೆ. ಆದರೆ ಅವರ ಸರದಿ ಬಂದಾಗ ತಮ್ಮ ಮಾತಿಗೆ ಕಡಿವಾಣ ಹಾಕುವುದಿಲ್ಲ. ಯಾರಿಗೂ ನೋವಾಗದ ರೀತಿಯಲ್ಲಿ ಯಾರನ್ನೂ ಖಂಡಿಸದಂತೆ ನಾವು ನಮ್ಮ ಮಾತುಗಳನ್ನಾಡುವುದು ಒಳ್ಳೆಯದು. ಅದಕ್ಕೆ ಒಂದು ಸುಭಾಷಿತ ಈ ರೀತಿ ಇದೆ: ಲಕ್ಷ್ಮೀರ್ವಸತಿ ಜಿಹ್ವಾಗ್ರೆ ಮಿತ್ರ ಬಾಂಧವಾಹ, ಜಿಹ್ವಾಗ್ರೆ ಬಂಧನಂ ಪ್ರಾಪ್ತಂ, ಜಿಹ್ವಾಗ್ರೆ ಮರಣಂ ಧ್ರುವಂ ಎಂದು. ಅಂದರೆ ನಾಲಿಗೆಯ ತುದಿಯಲ್ಲಿ ಲಕ್ಷ್ಮಿಯು ವಾಸವಾಗಿದ್ದಾಳೆ. ನಾಲಿಗೆಯ ತುದಿಯಲ್ಲಿ ಸ್ನೇಹಿತರೂ ಬಂಧುಗಳೂ ಇದ್ದಾರೆ. ನಾಲಿಗೆಯ ತುದಿಯಲ್ಲಿ ಬಂಧನವೂ ಪ್ರಾಪ್ತವಾಗುತ್ತದೆ. ನಾಲಿಗೆಯ ತುದಿಯಲ್ಲಿಯೇ ನಿಶ್ಚಿತವಾಗಿ ಮರಣವೂ ಇರುತ್ತದೆ. ಅಂದರೆ ಮಾತೇ ಮಾಣಿಕ್ಯ. ಹಾಗಾಗಿ ನಮ್ಮ ಮಾತು ಮೃದು, ಮಧುರ, ಹಿತ, ಮಿತ, ಪ್ರಿಯವಾಗಿರಲಿ ಅಲ್ಲವೇ? ಎಲ್ಲಕ್ಕಿಂತ ಮಿಗಿಲಾಗಿ ಕೆಲವರಿಗೆ ಮಾತನಾಡುವುದರಿಂದ ವಂಚಿತಗೊಳಿಸಿರುತ್ತಾನೆ. ಅವರಿಗೆ ಒಳ್ಳೆಯದನ್ನೇ ನುಡಿಯಬೇಕೆಂದರೂ ಅವರು ಆ ಅವಕಾಶದಿಂದ ವಂಚಿತರಾಗಿರುತ್ತಾರೆ.
ಯಾರಿಗೆ ಭಗವಂತ ಮಾತನಾಡುವ ಅವಕಾಶ ನೀಡಿದ್ದಾನೋ ಅವರು ಎಚ್ಚರ ವಹಿಸಿ ಯಾರಿಗೂ ನೋವಾಗದಂತೆ ಎಲ್ಲರ ಮನಕ್ಕೆ ತಲುಪುವ ಹಾಗೆ ಮಾತನಾಡಿದರೆ ಅದರಿಂದ ಎಲ್ಲರಿಗೂ ಕ್ಷೇಮ. ಹೌದಲ್ಲವೇ?